ಇವಾಗ ಮನೆಗೆ ಹೋಗಿ ಪ್ಯಾಕಿಂಗ್ ಮಾಡಬೇಕು ಬಟ್ಟೆ ಎಲ್ಲ ಆ್ಯಂಡ್ ಒಂದಷ್ಟು ಐಟಮ್ನ ಶಾಪಿಂಗ್ ಮಾಡಿದ್ದಾಯಿತು. ಗೈಸ್ ನಾವು ಇವಾಗ ಫೈನಲಿ ಮೂವಿ ಹಾಲಿಗೆ ಬಂದ್ವಿ. ಡೈನೋಸಾರ್ಸ್ ಮೂವಿ ಯಾರಾದ್ರೂ ಸಾಯ್ಲೇಬೇಕು, ಅವಾಗಲೇ ನೋಡೋರ್ಗೂ ಮಜಾ ಬರೋದು. ಮಾರ್ನಿಂಗು 6 ಗಂಟೆ ಬಸ್ಗೆ ನಾವು ಹೋಗಬೇಕು. ಹಾಯ್ ಹಲೋ ನಮಸ್ಕಾರ, ನಾನೇ ಒಂದು ಅನಿಸ್ಟೇನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೈರೆಕ್ಟಾಗಿ ಮಂತ್ರಿ ಮಾಲ್ ಮುಂದೆ ಕೂತ್ಕೊಂಡೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ. ಸೇಮ್ ನಮ್ಮ ಕಾಫಿ ಅಡ್ಡ ಏನಿದೆ ಅಲ್ಲಿ. ಆ್ಯಂಡ್ ನನ್ನ ಜೊತೆ ಅಮ್ಮ ಮತ್ತೆ ಹೇಳ್ರಿ ಮತ್ತೆ ಅಪ್ಪ ಇಬ್ರು ಇಲ್ಲೇ ಇದ್ದಾರೆ. ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಆ್ಯಂಡ್ ಒಂದಷ್ಟು ಐಟಮ್ನ ಶಾಪಿಂಗ್ ಮಾಡಿದ್ದಾಯಿತು. ಸೊ ಗೈಸ್ ಲಾಸ್ಟ್ ಟೈಮು ಭರತಿ ಗಿಫ್ಟ್ ಕೊಟ್ಟಿದ್ನಲ್ಲ, ಅದೇ ಥರದ್ದು ಅಮ್ಮಂಗೂ ಬೇಕಿತ್ತು ಅಂತಂದ್ರು. ಸೊ ಹಾಗಾಗಿ ಅದನ್ನು ತೊಗೊಂಡೆ. ಆ್ಯಂಡ್ ಒಂದಷ್ಟು ಐಟಮ್ಸ್ಗಳು ಮತ್ತು ಕಾಫಿ ಪುಡಿ ಬೇಕಿತ್ತಂತೆ ಅಮ್ಮಂಗೆ, ಅದೆಲ್ಲ ತೊಗೊಂಬಂದಿದ್ದೀವಿ. ಆ್ಯಂಡ್ ನಮ್ಮ ಶಾಪಿಗೆ ಗಾರ್ಬೇಜ್ ಕವರ್ ಬೇಕಿತ್ತು ಅಂತ ಫೈನಲಿ ಶಾಪ್ ಹತ್ರ ಬಂದ್ವಿ. ಆ್ಯಂಡ್ ಶಾಪಿಗೆ ಬಂದ್ಬಿಟ್ಟು ನಮ್ಮಪ್ಪ ಇನ್ನೊಂದು ಟೀ ಕೊಡ್ತಿದ್ದಾರೆ ಇಲ್ಲಿ. ಅಂದರೆ ಶಾಪ್ ಒಳಗೆ ಒಬ್ಬರು ಸೆಲ್ ಮಾಡೋಕೆ ಒಬ್ಬರು ಅಣ್ಣ ಬರ್ತಾರೆ. ಸೊ ಅವ್ರ ಹತ್ರ ತೊಗೊಂಡ್ಬಿಟ್ಟು ಅವ್ರ ಹತ್ರ ತೊಗೊಂಡು ನಾನು ಒಂದು ಕುಡಿದೆ. ನನಗೆ ಟೀ ಇಷ್ಟ ಆಗುತ್ತೆ ಗೈಸ್, ಒಂಥರ ಸ್ವೀಟ್ ಚೆನ್ನಾಗಿರುತ್ತೆ ಅದು, ಹಂಗಾಗಿ. ಸೊ ಇವಾಗ ಮೂವಿ ಬುಕ್ ಮಾಡಿದ್ದೀನಿ ಜುರಾಸಿಕ್ ವರ್ಲ್ಡ್ಗೆ. ಸೊ ಹಾಗಾಗಿ ಅಮ್ಮ ಅಪ್ಪ ಮತ್ತು ನಾನು 3 ಜನ ಹೋಗ್ತೀವಿ. 4Dಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ವಿ. ಬಟ್ 4D ಎಲ್ಲ ಬುಕ್ ಆಗ್ಬಿಟ್ಟಿದೆ. ಸೊ ಮಂತ್ರಿ ಮಾಲ್ 3D ಅಷ್ಟೇ. ಸೊ ಹಾಗಾಗಿ 3Dಗೆ ಹೋಗೋಣ ಅಂದ್ಕೊಂಡ್ವಿ. ನಂದು ಮೇ ಬಿ ಆ 3D ಗ್ಲಾಸಸ್ ಹಾಕೊಂಡ್ರೆ ಇಲ್ಲಿ ಸ್ವಲ್ಪ ಮೇಕಪ್ ಹೋಗ್ಬಿಡುತ್ತೆ. ಸೊ ಏನೂ ಮಾಡೋಂಗಿಲ್ಲ, ಇಟ್ಸ್ ಓಕೆ. ಹಿಂಗೂ ಟೈಮ್ ಆಯಿತು. ಸೊ ಲೆಟ್ಸ್ ಗೋ ಗೈಸ್ ನಾನು ಹೇಳಿದ್ನಲ್ಲ 4D ಎಫೆಕ್ಟ್ಗೆ ಹೋಗ್ಬೇಕಿತ್ತು ಅಂತ ಹೇಳ್ಬಿಟ್ಟು. 4D ಅದೇನೋ ಹೇಳಿದ್ನಲ್ಲ, ಸೀಟ್ಸ್ ಎಲ್ಲ ಅವೈಲೇಬಲ್ ಇರಲಿಲ್ಲ. ಸೊ ನೆಕ್ಸ್ಟು ಸೂಪರ್ ಮ್ಯಾನ್ ಮೂವಿ ಬಂದಾಗ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಅಮೌಂಟ್ ಕರ್ಕೊಂಡು ಹೋಗ್ತೀನಿ. ಅದ್ರಲ್ಲಿ ಫುಲ್ ಚೇರೆಲ್ಲ ಹೆಂಗೆ ಶೇಕ್ ಆಗೋದು ಮತ್ತು ಇನ್ನು ವಾಟರ್ ಎಲ್ಲ ಸ್ಪ್ರಿಂಕಲ್ ಆಗೋದು ಆ ಥರ ಎಲ್ಲ ಇರುತ್ತೆ ಎಫೆಕ್ಟು. ಗೈಸ್ ನಾವು ಇವಾಗ ಫೈನಲಿ ಮೂವಿ ಹಾಲಿಗೆ ಬಂದ್ವಿ. ನಾವು ಹೋಗ್ತಿರೋ ಹಾಡಿ ನಂಬರ್ ಬಂದ್ಬಿಟ್ಟು 6. ಸೊ ಇಲ್ಲಿ ಕೂಡ ಮಂತ್ರಿ ಮಾಲ್ ಕೂಡ ಹೇಳಿದಲ್ಲ 4K ಲೇಸರ್ದೆಲ್ಲ ಇದೆ. ಬಟ್ ದೆನ್ ಸೀಟ್ಸ್ ಇರಲಿಲ್ಲ. ಸೊ ಹಾಗಾಗಿ ಹೊರಗಡೆ ಸರಿಯಾಗಿ ತಿನ್ಕೊಂಡ್ಬಿಟ್ಟಿದ್ದೀವಿ. ಸರಿಯಾಗಿ ತಿಂದು ಜೊತೆ ಕಾಫಿ ಟೀ ಎಲ್ಲ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಥಿಯೇಟ್ರಲ್ಲಿ ಕೂತ್ಕೊಂಡು ಸುಮ್ಮನೆ ಗೊಂಬೆ ಥರ ನೋಡೋದಷ್ಟು ಏನೂ ತೊಗೊಂಡು ತಿನ್ನಂಗಿಲ್ಲ. ಹೋಗುವ ಇವಾಗ. ನನ್ನ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು ಅಂತ ಮೂವಿ ಆದಮೇಲೆ ನಿಮಗೆ ಹೇಳ್ತೀನಿ. ಮೊದಲಾದರೂ ಸೀನ್ ಚೆನ್ನಾಗಿದ್ರೆ ತೋರಿಸ್ತೀನಿ. ಗೈಸ್ 3D ಗ್ಲಾಸಸ್ನ ಕೊಟ್ಟಿದ್ದಾರೆ. ಸೊ ಇದನ್ನು ಯೂಸ್ ಮಾಡಬೇಕು. ಆ್ಯಂಡ್ ಇನ್ನೂ ಮೂವಿ ಸ್ಟಾರ್ಟ್ ಆಗಿಲ್ಲ. ಸ್ಟಾರ್ಟ್ ಆದ ಮೇಲೆ ಇದನ್ನು ಹಾಕ್ಕೊಳ್ಳೋಣ. ಗೈಸ್ ಮೂವಿ ಚೆನ್ನಾಗಿತ್ತು ಆಯ್ತಾ. ಬಟ್ ನಾನೊಂದು ಡೈನೋಸರ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಆ ಡೈನೋಸರ್ ಬರಲೇ ಇಲ್ಲ. ಅಮ್ಮ ಹೆಂಗಿತ್ತಮ್ಮ ಮೂವಿ? ಚೆನ್ನಾಗಿತ್ತ? ಅರ್ಥ ಆಯ್ತಾ? ಅಪ್ಪಾಜಿ ಬರ್ರಿ ಇಲ್ಲಿ. ಅಪ್ಪ ಓಡೋಗ್ತಾರೆ. ನಿದ್ದೆ ಬರ್ತೈತಾ? ನಿಮ್ಗೆ ಹೆಂಗಿತ್ತು? ಚೆನ್ನಾಗಿದೆ, ಅಷ್ಟು ಅರ್ಥವಾಗಿಲ್ಲ. ಬಟ್ ಏನೇನಾಯ್ತು ಬೇಕಾದ್ರೆ ಹೇಳ್ಕೋಬಹುದು. ಏನಾಯ್ತು? ಏನಕ್ಕೆ ಹೋಗಿದ್ರು ಅವರು? ಏನಕ್ಕಂತ ಹೋಗಿದ್ರು? ಅದು ಏನೋ ಒಂದು ಸಿಗ್ನಲ್ ಮಾಡಿರಲ್ಲ, ಒಂದೊಂದು ಪ್ರಾಣಿದು ಬ್ಲಡ್ ಸ್ಯಾಂಪಲ್ ತರಕ್ ಹೋಗಿದ್ರು. ಅದನ್ನ ಸೇವನೆ ಮಾಡಿದ್ರು. ಲಾಸ್ಟ್ ಅಲ್ಲಿ ಪಾಪ ಅವನ್ನ ಎಲ್ಲ ಇದ್ ಮಾಡಿದ್ರು. ಅವನ್ನ ತಿನ್ನಾಕ್ಬಿಡ್ತಲ್ಲ ಡಾಕ್ಟ್ರ. ತಿಂದೇ ಹೋಗ್ಬಿಟ್ಟ ಅವ್ರು. ಆಕ್ಚುಲಿ ತುಂಬಾ ಜನ ಸತ್ತೋದ್ರು ಮೂವಿಲಿ. ಅಂದ್ರೆ ಅಲ್ಲ, ಡೈನೋಸಾರ್ಸ್ ಮೂವಿಲಿ ಯಾರಾದ್ರೂ ಸಾಯ್ಲೇಬೇಕು, ಅವಾಗಲೇ ನೋಡೋರ್ಗೂ ಮಜಾ ಬರೋದು. ರಿಯಲ್ ಲೈಫ್ ಎಲ್ಲರೂ ಸತ್ತೋದ್ರೆ ಅಯ್ಯೋ ಪಾಪ ಅಂತೀವಿ. ಅದೇ ಮೂವಿಲಿ ಸತ್ರ ಸಾಯ್ಲಿ ಯಾರು ಕೆಟ್ಟ ಕ್ಯಾರೆಕ್ಟರ್ ಇದ್ರೆ ಯಾವಾಗ ಸಾಯ್ತಾನೋ ಅಂತ ಕಾಯ್ತಿರ್ತೀವಿ ಅಲ್ಲ ಅಪ್ಪಾಜಿ? ಚೆನ್ನಾಗಿತ್ತಾ? ನಿದ್ದೆ ಬಂತ ಏನೋ? ಅದು ಎಂಟರ್ಟೈನಿಂಗ್ ಇತ್ತು ಗೈಸ್, ಎಂಟರ್ಟೈನಿಂಗ್ ಇತ್ತು. ಸ್ವಲ್ಪ ಬೇಗ ಮುಗ್ದೋಯ್ತು ಅನ್ನಿಸ್ತು ಅಲ್ಲ ಅಪ್ಪಾಜಿ? ನಾನು ಇನ್ನೂ ಒಂದು ದೊಡ್ಡದೊಂದು ಬರುತ್ತೆ ಡೈನೋಸರ್ ಅಂದ್ಕೊಂಡಿದ್ದೆ. ಅಂದ್ರೆ ಡೈನೋಸರ್ದು ಮೂತಿ ಇದಲ್ಲ, ಅದಿನ್ನೂ ಅಟ್ರಾಕ್ಟಿವ್ ಇರ್ಬೋದಿತ್ತು ಅನ್ನಿಸ್ತು. ಬಟ್ ನನಗೂ ತುಂಬಾ ಒಳ್ಳೆ ರಿವ್ಯೂ ಕೇಳಿದ್ದೆ. ಬಟ್ ಮೇ ಬಿ ಅದೇ ನಾನು 4Dಗೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಗೈಸ್ ಇವಾಗ ಫೈನಲಿ ಕ್ಯಾಬ್ ಹತ್ಕೊಂಡು ಬಂದ್ವಿ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಇವಾಗ ಇನ್ನೊಂದು ಸ್ಟಾಫ್ ಇರೋದ್ರಿಂದ ಶಾಪಲ್ಲಿ ತುಂಬ ರಿಲ್ಯಾಕ್ಸ್ಡ್ ಫೀಲ್ ಆಗ್ತಿದೆ. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದಟ್. ಕಚ್ಚುಡ್ ಹಂಗಿರಲಿ ಅಲ್ಲಮ್ಮ. ಸೊ ಇವಾಗ ನಾಳೆ ಏನಪ್ಪ ಅಂತಂದರೆ ನಾವು ಊರಿಗೆ ಹೊರಡ್ತಾ ಇದ್ದೀವಿ. ಸೊ ಊರಲ್ಲಿ ನಾನು ಹೇಳಿದ್ನಲ್ಲ ಮನೆ ರಿನೋವೇಷನ್ ಮಾಡಿಸೋದಿದೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ನಾನೊಮ್ಮೆ ಹೋಗ್ತಿರೋದು. ಇವಾಗ ಮನೆಗೆ ಹೋಗಿ ಪ್ಯಾಕಿಂಗ್ ಮಾಡಬೇಕು ಬಟ್ಟೆ ಎಲ್ಲ. ಸೊ ಏನೇನು ಪ್ಯಾಕಿಂಗ್ ಮಾಡ್ಕೋತೀನಿ ಏನು ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀನಿ. ಗೈಸ್ ಫೈನಲ್ ಇವಾಗ ಮನೆಗೆ ಬಂದಾಯಿತು. ಆ್ಯಂಡ್ ಹೊರಗಡೆ ಇವತ್ತು ಆ್ಯಕ್ಚುಲಿ ಬರಿಟೋ ರೈಸ್ ಎಲ್ಲ ತಿಂದ್ವಿ. ಬಟ್ ಅದು ವಿಡಿಯೋಗೆ ಹಾಕಕ್ಕೆ ಹೋಗಲಿಲ್ಲ. ಸೊ ಅಮ್ಮ ಇವಾಗ ಅನ್ನ ಸಾಂಬಾರು ತಿನ್ನು ಅಂತ ಹೇಳ್ತವ್ರೆ. ಅನ್ನ ಸಾಂಬಾರಿಗೆ ಜಾಗನೇ ಇಲ್ಲ ಗೈಸ್ ಹೊಟ್ಟೆ ಒಳಗೆ. ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ. ಸೊ ಆಫ್ಟರ್ ದಿಸ್ ವೀಕ್ ಏನಾರು ಆಗಲಿ, ಮನೆ ಶಿಫ್ಟಿಂಗ್ ಯಾವಾಗ ಆಗುತ್ತೋ ಏನೋ ಗೊತ್ತಿಲ್ಲ. ಒಟ್ನಲ್ಲಿ ಜಿಮ್ ಅಂತೂ ಆಫ್ಟರ್ ದಿಸ್ ವೀಕ್ ಅಲ್ಲಿ ಸ್ಟಾರ್ಟ್. ಬಿಕಾಸ್ ಊರಿಗೆ ಹೋಗಿ ಬಂದಮೇಲೆ ಬೇರೆ ಏನೂ ಕಮಿಟ್ಮೆಂಟ್ಸ್ ಅಂತ ಏನಿರಲ್ಲ. ಸೊ ಹಾಗಾಗಿ ಡೈಲಿ ಮಾರ್ನಿಂಗ್ ಬೇಗಿದ್ದು ಜಿಮ್ಮಿಗೆ ಹೋಗಿ ಬರ್ತೀನಿ. ಎಲ್ಲಾಗುತ್ತೋ ಅಲ್ಲೇ ಹೋಗಿ ಬರ್ತೀನಿ. ಸೊ ನೋಡುವ. ನಾಳೆಯಿಂದ ಅಪ್ಪ ಒಬ್ಬರೇ ಇರಬೇಕಾಯ್ತಾ ಮನೇಲಿ. ಅದಕ್ಕೆ ಕೇಳ್ತಾ ಇದ್ದೆ ಭಯ ಆಗಲ್ವಾ ಅಂತ ಹೇಳ್ಬಿಟ್ಟು. ಹೋಗಿದ್ರೆ ಭಯ ಆಗಲ್ವಾ? ನಿಮ್ಮ ನೋಡಿ ಎದುರಬೇಕು ಅಂತೀರಾ?
ಅಪ್ಪಂಗೆ ಧೈರ್ಯ ಜಾಸ್ತಿ, ನಾನಾಗಿರ್ತಿರ್ಲಿಲ್ಲ ಗೈಸ್, ಭಯ ಆಗ್ಬಿಡುತ್ತೆ ನನಗೆ. ಗೈಸ್ ನಂದು ಮೋಸ್ಟ್ಲಿ ಮೇಕಪ್ ಐಟಮ್ಸ್ ಮತ್ತು ಬ್ರಷ್ ಪೇಸ್ಟ್ ಎಲ್ಲ ಏನಿದೆ, ಸೊ ಅದು ಈ ಒಂದು ಬ್ಯಾಗ್ ಒಳಗೆ ಹೋಗುತ್ತೆ, ಇದಕ್ಕೆ ಇಡ್ತೇನೆ. ಸೊ ಮಾರ್ನಿಂಗ್ ರೆಡಿ ಆದಮೇಲೆ ಅದನ್ನೆಲ್ಲ ಇಡಬೇಕು. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಒಂದು ಸ್ವೆಟ್ರ್ ಎತ್ಕೋತಾಯಿದ್ದೀನಿ ಜಸ್ಟ್ ಇನ್ ಕೇಸ್ ಚಳಿ ಆದರೆ ಅಂತ ಹೇಳ್ಬಿಟ್ಟು. ಮತ್ತು ಒಂದು ಪೇರ್ ನೈಟ್ ಡ್ರೆಸ್, ಸ್ಕರ್ಟ್ ಮತ್ತು ಟೀ ಶರ್ಟ್ ಥರ, ಮತ್ತು 3 ಜೊತೆ ಇದೊಂದು ಚೂಡಿದಾರ್ ನೀವು ನೋಡಿದ್ದೀರ ಅನ್ಸುತ್ತೆ ನಾನು ಅದರ ವೀಡಿಯೋದಲ್ಲಿ, ಇದನ್ನು ನೋಡಿರ್ತೀರ. ಆ್ಯಂಡ್ ಇದು ಆರ್ಡರ್ ಮಾಡಿದ್ದು ಒಂದು ವೀಡಿಯೋದು ಫುಲ್ ಡ್ರೆಸ್ಸಿಂಗೇ ಒಂದು ಮಾಡಿದ್ದೆ, ಸೊ ಅದ್ರಲ್ಲಿ ನೋಡಿರ್ಬೋದು. ಬಟ್ ಐ ಥಿಂಕ್ ನನ್ನ ಪ್ರಕಾರ ಪೂರ ವ್ಲಾಗಿಗೆ ಅಂತ ಹಾಕಿಲ್ಲ. ಸೊ ಅಮ್ಮ ಒಂದಷ್ಟು ಚೂಡಿದಾರ್ ಎತ್ಕೋ ಅಂತ ಹೇಳ್ಬಿಟ್ಟು ಹೇಳಿದ್ರು ಊರಲ್ಲಿ, ಬಿಕಾಸ್ ಊರಿಗೆಲ್ಲ ಹೋಗ್ತೀವಿ, ಟೆಂಪಲ್ಗೆಲ್ಲ ಹೋಗೋದಿರುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ಇದರಲ್ಲಿ ಒಂದಷ್ಟು ಜ್ಯುವೆಲ್ರಿ ಬ್ಯಾಂಗಲ್ಸ್ ಎಲ್ಲ ಇಟ್ಟಿದ್ದೀನಿ, ಒಂದಷ್ಟು ತುಂಬ ದಿನದಿಂದ ಹಾಕಿಲ್ದಿರೋದೆಲ್ಲ ಎತ್ಕೊಂಡಿದ್ದೀನಿ. ಸೊ ಅಲ್ಲಿಗೆ ಇದು ಸಾರ್ಟೆಡ್. ನನ್ನ ಚಾರ್ಜರು ಮತ್ತು ಏರ್ಪೋರ್ಟ್ಸ್ ತೊಗೊಂಡು ಒಂದು ಬುಕ್ ತೊಗೊಂಡ್ರೆ ಐ ಥಿಂಕ್ ಆಯಿತು ಅನ್ಸುತ್ತೆ, ಇನ್ನೇನು ತೊಗೊಳ್ಳೋ ಅಂಥದ್ದಿಲ್ಲ. ಸೊ ಗೈಸ್ ನಿಮಗೆ ಗೊತ್ತಿರೋ ಹಾಗೆ ರೀಸೆಂಟಾಗಿ ನಾನು ಅಮೆಝಾನ್ ಒಂದಷ್ಟು ಆರ್ಡರ್ ಮಾಡಿದ್ದೆ ಅಂತ ಗೊತ್ತು. ಸೊ ಅದರಲ್ಲಿ ಈ ಥರ ಕವರ್ಸ್ ಬರುತ್ತಲ್ಲ, ಅದರ ಗ್ಲಾಸ್ ಐಟಮ್ಸ್ ಹೊಡೆದೋಗ್ಬಾರ್ದು ಅಂತ. ಇದು ನೋಡಿದ್ರೆ ಇದು ಪೂರ ಪಟ್ ಅನಿಸಿ ಮುಗಿಸೋ ತನಕ ಸಮಾಧಾನ ಆಗಲ್ಲ. ಸೊ ಅದೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಂತಲೇ ಹೇಳ್ಬೋದು, ಬಟ್ ಆಲ್ಸೋ ಆ ಕ್ರೀಪಿ ಬಿಹೇವಿಯರ್ ಅಂತ ಕೂಡ ಹೇಳ್ಬೋದು. ಸೊ ಇದನ್ನ ನೋಡಿದಾಗಲೆಲ್ಲ ಚಿಕ್ಕ ವಯಸ್ಸಲ್ಲೆಲ್ಲ ಮಾಡ್ತಿದ್ದು ನೆನಪಾಗುತ್ತೆ. ಸೊ ಈ ಥರ ನೀವು ಚಿಕ್ಕ ವಯಸ್ಸಲ್ಲಿದ್ದಾಗ ನೀವು ಈ ಥರ ಒಂದು ಹ್ಯಾಬಿಟ್ಟು ಬೇಡ ಅಂತಂದ್ರೂ ನನ್ನ ಕೈಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಹ್ಯಾಬಿಟ್ ಏನಿತ್ತು, ಸೊ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಗೈಸ್. ಅಂಡ್ ಇವತ್ತು ಇನ್ನೊಂದು ಜುಗಾಡ್ ಏನಾಯ್ತಪ್ಪ ಅಂತಂದ್ರೆ, ಇವತ್ತು ನನ್ನ ವಿಡಿಯೋ 11:11ಗೆ ಹೋಗ್ಲಿಲ್ಲ, ಡೈಲಿ 11:11 AM ಪೋಸ್ಟ್ ಮಾಡ್ತಾ ಇದ್ದೆ. ಸೊ ಇನ್ಮೇಲೆ ಸ್ವಲ್ಪ ಪೋಸ್ಟಿಂಗ್ ಟೈಮ್ ಕೂಡ ಚೇಂಜ್ ಮಾಡ ಅಂತ ಹೇಳ್ಬಿಟ್ಟು ಅನ್ಕೊಂಡೆ. ಸೊ ನಿಮ್ ಪ್ರಕಾರ ನಾನು ಎಷ್ಟೊತ್ತಿಗೆ ಪೋಸ್ಟ್ ಮಾಡಬೇಕು ಅಂತ ನಿಮಗೆ ಅನ್ಸುತ್ತೆ, ಅದನ್ನ ಕಮೆಂಟ್ ಮಾಡಿ. ಅಂಡ್ ಮಾರ್ನಿಂಗ್ ಏನಾಯ್ತು ಅಂತಂದ್ರೆ, ವಿಡಿಯೋನ ಅಪ್ಲೋಡ್ ಮಾಡಕ್ ಹೋಗ್ತಾ ಇದೀನಿ, ಅಪ್ಲೋಡ್ ಮಾಡಕ್ ಆಗ್ತಾನೆ ಇಲ್ಲ. ಎಷ್ಟು ಟ್ರೈ ಮಾಡಿ ಡೆಲಿಟ್ ಮಾಡಿ ಪೋಸ್ಟ್ ಮಾಡಿ, ಫೋನ್ ಸ್ವಿಚ್ ಆಫ್ ಮಾಡಿ ಎಲ್ಲ ಮಾಡ್ತಾ ಇದೀನಿ, ಅಪ್ಲೋಡ್ ಆಗ್ತಾನೆ ಇಲ್ಲ. ಆಮೇಲೆ ಆ್ಯಪ್ನ ಅಪ್ಡೇಟ್ ಮಾಡಿ ಮತ್ತೆ ಚೆಕ್ ಮಾಡಿದೆ, ಮತ್ತೆ ಆಮೇಲೆ ಮಂತ್ರಿಗೆ ಹೋಗಿ, ಮಂತ್ರಿಲಿ ನೆಟ್ವರ್ಕ್ ಸಿಗಲ್ಲ, ಸೊ ಅಪ್ಲೋಡ್ ಆಗ್ತಾನೆ ಇಲ್ಲ. ಸೊ ಇಟ್ ಟುಕ್ 5 hours ಆಯ್ತು ಅಪ್ಲೋಡ್ ಆಗೋದಕ್ಕೆ. ಸೊ ಹಾಗಾಗಿ ಇವತ್ತು ಡಿಲೇ ಆಗಿದ್ದು. ರಾತ್ರಿ ಎಲ್ಲ ಕುತ್ಕೊಂಡು ಎಡಿಟ್ ಮಾಡ್ತೀನಿ, ಬೆಳಗ್ಗೆ ಕರೆಕ್ಟ್ ಟೈಮಿಗೆ ಹೋಗ್ಲಿಲ್ಲ ಅಂದಾಗ ಬೇಜಾರಾಗ್ಬಿಡುತ್ತೆ, ಹಾಗಾಗಿ ಇವತ್ತು ಡಿಲೇ ಆಯ್ತು ಗೈಸ್. ಸೊ ನೀವು ನಾನು ಎಷ್ಟೊತ್ತಿಗೆ ವ್ಲಾಗ್ನ ಪೋಸ್ಟ್ ಮಾಡೋದು ಸರಿ ಇರುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ನೋಡೋಣ, ಒಂದು ಟೈಮ್ ಫಿಕ್ಸ್ ಮಾಡೋಣ. ಇಲ್ಲಿ ತನಕ 11:11ಗೆ ಪೋಸ್ಟ್ ಮಾಡ್ತಿದ್ದೆ, 11:11 AM ಯಾವ ಟೈಮ್ ವರ್ಕೌಟ್ ಆಗ್ಬೋದು ಅಂತ ಹೇಳ್ಬಿಟ್ಟು. ಆಕ್ಚುಲಿ ಇವತ್ತು ನಾನು ದೀಶಾನ ಮೀಟ್ ಮಾಡಬೇಕಿತ್ತು, ಬಟ್ ಅವಳದು ಪಾಪ ಏನೇನೋ ಬ್ರ್ಯಾಂಡ್ ವರ್ಕ್ ಎಲ್ಲ ಇತ್ತು, ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಅವಳು ಎಡಿಟಿಂಗ್ ಏನೋ ಕೂತಿದ್ದೀನಿ, 2 hours ಲೇಟ್ ಏನೋ ಆಗುತ್ತೆ ಅಂತ ಹೇಳಿದ್ಲು. ಆಮೇಲೆ ನಾನು ಆಲ್ರೆಡಿ ಸೆಕೆಂಡ್ ಹಾಫ್ಗೆ ಸ್ವಲ್ಪ ಏನೇನೋ ವರ್ಕ್ ಪ್ಲಾನಿಂಗ್ ಮಾಡಿಟ್ಟಿದ್ದೆ, ಬಿಕಾಸ್ ಟುಡೇ ಫಸ್ಟ್ ನಮ್ಮ ಎಂಪ್ಲಾಯ್ದು ಕೂಡ ಫಸ್ಟ್ ಡೇ ಜಾಯ್ನಿಂಗ್ ಅಲ್ವಾ. ಸೊ ಹಾಗಾಗಿ ನಾನು ಸ್ವಲ್ಪ ಶಾಪ್ ಹತ್ರ ಇದ್ದೆ, ಹೆಂಗೆ ಏನು ಏನಾಗ್ತಿದೆ ಅಂತ ತಿಳ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ನಾನು ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಕೆಲಸ ಇತ್ತು ಗೈಸ್ ಮಂತ್ರಿ ಮಾಲಲ್ಲೇ. ಸೊ 2 ಮೀಟ್ ಮಾಡೋಣ ಅಂತ ಹೇಳಿದ್ದೆ, ಆಮೇಲೆ ಪೋಸ್ಟ್ಪೋನ್ ಮಾಡಿ ಇನ್ನೊಂದಿನ ಮೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಬಿಕಾಸ್ ಮೀಟ್ ಮಾಡಿದ್ರು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಬೇಕು, ಹರಿಬರಿಲಿ ಏನೋ ಮೀಟ್ ಮಾಡಿದ್ವಿ, ಸ್ವಲ್ಪನೇ ಟೈಮ್ ಇತ್ತು ಅಂತ ಅದು ಸರಿ ಹೋಗಲ್ಲ. ಸೊ ನಿಮಗೆ ಗೊತ್ತು, ಒಂದು ಹುಡುಗಿ ಮೀಟ್ ಮಾಡಿದಾಗ ಎಷ್ಟು ಮಾತಾಡ್ತೀವಿ, ಎಷ್ಟೊಂದು ವಿಷಯಗಳನ್ನ ಶೇರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ದ ಸೇಮ್ ಹ್ಯಾಪನ್ ವಿತ್ ರಮ್ಯಾ ಆಲ್ಸೋ. ರಮ್ಯಾನು ಕೂಡ ಮೀಟ್ ಮಾಡಿದಾಗ ನಾನು ಇಂಟರ್ವ್ಯೂ ತಗೋಬೇಕಿತ್ತಲ್ಲ, ಸೊ ಹಾಗಾಗಿ ಅವತ್ತು ಕೂಡ ಸಂಜೆ ಹಂಗೆ ಹೋಗಿದ್ದು. ಸೊ ಇನ್ನೊಂದೇನು ರಿಯಲೈಸ್ ಆಯ್ತಪ್ಪ ಅಂತಂದ್ರೆ, ಯಾವಾಗ್ಲೂ ಫ್ರೆಂಡ್ಸ್ನ ಮೀಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದಾಗ ಪೂರಾ ದಿನ ಅದಕ್ಕೆ ಅಂತಾನೆ ಇಟ್ಕೋಬೇಕು, ಸೊ ದಟ್ ನಮಗೂ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ವೀಕ್ ದೀಶಾನ ಮೀಟ್ ಮಾಡಬೇಕು. ಇಟ್ಸ್ ಬಿನ್ ಅ ವೆರಿ ಲಾಂಗ್ ಟೈಮ್. ಅವಳಂತೂ 1 ವರ್ಷಕ್ಕೊಂದ್ಸಲ 6 ತಿಂಗಳಿಗೊಂದ್ಸಲ ಆ ಥರ ಮೀಟ್ ಮಾಡೋದಾಗಿದೆ, ಬಿಕಾಸ್ ವರ್ಕ್ ಲೈಫ್ ಹಂಗಿರುತ್ತೆ. ಫೈನಲಿ ನಾನು ಇವಾಗ ನನ್ನ ರೂಮಿಗೆ ಬಂದೆ. ಮನೇಲಿ ಹಾಲೇನಿತ್ತು ಅದು ಒಡೆದೋಗ್ಬಿಟ್ಟಿತ್ತಂತೆ. ಸೊ ಹಾಗಾಗಿ ಮತ್ತೆ ಹಾಲು ಮತ್ತೆ ಬೆಳಗ್ಗೆ ಅಮ್ಮ ಟೊಮೊಟೊ ಬಾತ್ ಮಾಡಿ ತಿಂತಿದ್ರು, ಅದಕ್ಕೆ ಸ್ವಲ್ಪ ಏನೋ ಇಂಗ್ರೀಡಿಯೆಂಟ್ಸ್ ಬೇಕು ಅಂತಂದ್ರು. ಸೊ ಅದನ್ನು ಜೆಪ್ಟೋ ಮಾಡಿ ಕೊಟ್ಟು ಆಮೇಲೆ ಅಮ್ಮ ಹೋಗಿ ಮಲ್ಕೊಂಡ್ರು ಆ್ಯಕ್ಚುಲಿ, ಬಿಕಾಸ್ ಮಾರ್ನಿಂಗು 6 ಗಂಟೆ ಬಸ್ಗೆ ನಾವು ಹೋಗಬೇಕು. ಸೊ ಅವರು ಟೈರ್ಡ್ ಆಗಿರುತ್ತೆ. ಆ್ಯಂಡ್ ನನಗೂ ಏನಪ್ಪ ಅಂತಂದರೆ ಆಲ್ಮೋಸ್ಟ್ 3-4 ಡೇಸಿಂದ ನಿದ್ದೆ ಇಲ್ಲ, ಬಿಕಾಸ್ ಎಡಿಟಿಂಗ್ ಅಂತ ಹೇಳ್ಬಿಟ್ಟು ಕುತ್ಕೊಂಡು ನಿದ್ದೆ ಆಗ್ತಾ ಇಲ್ಲ. ಆ್ಯಂಡ್ ಮಾರ್ನಿಂಗ್ ಕೂಡ ಅಷ್ಟೇ ಬೇಗ ಇರುತ್ತೀನಿ, ಬಿಕಾಸ್ ಅಪ್ಲೋಡಿಂಗ್ ಎಕ್ಸ್ಪೋರ್ಟಿಂಗ್ ಎಲ್ಲ ಇರುತ್ತಲ್ಲ. ಲಾಂಗ್ ಫಾರ್ಮ್ಯಾಟ್ ವಿಡಿಯೋಸ್ ನೋಡೋಕೆ ಚೆನ್ನಾಗಿರುತ್ತೆ, ಬಟ್ ಅದು ಸ್ವಲ್ಪ ಎಡಿಟಿಂಗ್ ಕಷ್ಟ ಆಗುತ್ತೆ. ಹನುಮಾನ್ ಚಾಲೀಸಾನ ಇವಾಗ ಒಂದ್ಸಲ ಕೇಳಿ ಮಲ್ಕೋಬೇಕು. ಹೋಗೋಕ್ಕಿಂತ ಮುಂಚೆ ನನ್ನಿಂದ ನಿಮ್ಮೆಲ್ರಿಗೂ ಒಂದು ಕ್ವಶನ್ ಇದೆ. ಏನಪ್ಪಾ ಅಂತಂದ್ರೆ, ನಿಮ್ಮಲ್ಲಿ ಈಗ ಹೊಸದಾಗಿ ರಿಲೀಸ್ ಆಗಿರುವಂತ ಜುರಾಸಿಕ್ ವರ್ಲ್ಡ್ ಮೂವಿನ ಎಷ್ಟು ಜನ ಆಲ್ರೆಡಿ ಥಿಯೇಟರ್ಗೆ ಹೋಗಿ ನೋಡಿದಿರಾ ಅದನ್ನ ಕಮೆಂಟ್ ಮಾಡಿ. ಐ ಹೋಪ್ ಯು ಗೈಸ್ ಎಂಜಾಯ್ ದಿಸ್ ವಿಡಿಯೋ. ಹೀಗೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಿದ್ದಾಗ್ಲೇ ಮಗ ಕಲ್ಲು ಬಂಡೆ ಶಿಲೆ ಆಗೋದು.